ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ KSRTCಯ ಇಂದಿನ ಸಂಸ್ಥೆಯಾದ ಮೈಸೂರು ಸರ್ಕಾರಿ ರಸ್ತೆ ಸಾರಿಗೆ ಇಲಾಖೆಯನ್ನು ಅಂದರೆ MGRT ಯಾವಾಗ ಉದ್ಘಾಟಿಸಲಾಯಿತು? 1947ರಲ್ಲ, ಇಲ್ಲ 1948ರಲ್ಲ, ಇಲ್ಲ 1956ರಲ್ಲ, ಇಲ್ಲ 1973ರಲ್ಲ. KSRTCಯ ಹಿಂದಿನ ಸಂಸ್ಥೆಯಾದ ಮೈಸೂರು ಸರ್ಕಾರಿ ರಸ್ತೆ ಸಾರಿಗೆ ಇಲಾಖೆ ಅಂದರೆ MGRTಯನ್ನು 1948ರಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ಬೋದಾಗಿದೆ. 1947ರಲ್ಲಿ ನಮಗೆ ಸ್ವತಂತ್ರ ಬಂತು. 1948ರಲ್ಲಿ ಈ MGRT ಅಂದರೆ ಮೈಸೂರು ಸರ್ಕಾರಿ ರಸ್ತೆ ಸಾರಿಗೆ ಇಲಾಖೆಯನ್ನು ಸ್ಥಾಪಿಸಲಾಯಿತು ಅಂತ ಹೇಳ್ಬೋದಾಗಿದೆ. ಇದು ಈಗಿನ KSRTC ಆಗಿದೆ ಅಂತ ಹೇಳ್ಬೋದು. MGRTಡಿಯನ್ನು 12 ಸೆಪ್ಟೆಂಬರ್ 1948ರಂದು 120 ಬಸ್ಸುಗಳೊಂದಿಗೆ ಪ್ರಾರಂಭಿಸಲಾಯಿತು. ನಂತರ ಅದು KSRTC ಆಗಿ ಬದಲಾಯಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯ ಮಾಲೀಕತ್ವದ ಸಾರಿಗೆ ನಿಗಮಗಳು ಕಾರ್ಯನಿರ್ವಹಿಸುತ್ತಿವೆ? 2, ಇಲ್ಲ 3, ಇಲ್ಲ 4, ಇಲ್ಲ 5. ಕರ್ನಾಟಕದಲ್ಲಿ ಪ್ರಸ್ತುತ 4 ರಾಜ್ಯ ಮಾಲೀಕತ್ವದ ರಸ್ತೆ ಸಾರಿಗೆ ನಿಗಮಗಳು ಕಾರ್ಯನಿರ್ವಹಿಸುತ್ತಿವೆ ಅಂತ ಹೇಳ್ಬೋದಾಗಿದೆ. ಕರ್ನಾಟಕದ 4 ನಿಗಮಗಳು ಯಾವುವು ಅಂದರೆ KSRTC, BMTC ಬೆಂಗಳೂರಿನಲ್ಲಿ, NWKRTC ಈಶಾನ್ಯ ಕರ್ನಾಟಕದಲ್ಲಿ, KKRTC ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ NWKRTC ಪ್ರಧಾನ ಕಚೇರಿ ಎಲ್ಲಿದೆ? ಬೆಳಗಾವಿಯಲ್ಲಿದೆಯಾ, ಇಲ್ಲ ಧಾರವಾಡದಲ್ಲಿದೆಯಾ, ಇಲ್ಲ ಹುಬ್ಬಳ್ಳಿಯಲ್ಲಿದೆಯಾ, ಇಲ್ಲ ಗದಗದಲ್ಲಿ ಇದೆಯಾ? ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWKRTC ಪ್ರಧಾನ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ವಾಯುವ್ಯ ಜಿಲ್ಲೆಗಳಿಗೆ ಸೇವೆಯನ್ನು ಒದಗಿಸಲು 1997ರಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಧಾನ ಕಚೇರಿಯೊಂದಿಗೆ NWKRTCಯನ್ನು ಸ್ಥಾಪಿಸಲಾಯಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ KKRTCಯನ್ನು ಮೊದಲು ಏನೆಂದು ಕರೆಯಲಾಗುತ್ತಿತ್ತು? MSRTC ಅಂತ ಕರಿತಿದ್ರಾ, ಇಲ್ಲ NEKRTC ಅಂತ ಕರಿತಿದ್ರಾ, ಇಲ್ಲ HKRTC ಅಂತ ಕರಿತಿದ್ರಾ, ಇಲ್ಲ NWRTC ಅಂತ ಕರಿತಿದ್ರಾ? ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ KKRTCಯನ್ನು ಮೊದಲು NEKRTC ಅಂತ ಕರೆಯಲಾಗುತ್ತಿತ್ತು ಅಂತ ಹೇಳ್ಬೋದಾಗಿದೆ. ಇದನ್ನು ಮೊದಲು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NEKRTC ಎಂದು ಕರೆಯಲಾಗುತ್ತಿತ್ತು ಮತ್ತು 2019ರಲ್ಲಿ KKRTC ಎಂದು ಮರುನಾಮಕರಣ ಮಾಡಲಾಯಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಬೆಂಗಳೂರನ್ನು ಪುಣೆ ಮತ್ತು ಮುಂಬೈಗೆ ಸಂಪರ್ಕಿಸುವ ಸುವರ್ಣ ಚತುಷ್ಪಥ ಭಾಗ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH44, ಇಲ್ಲ NH48, ಇಲ್ಲ NH66, ಇಲ್ಲ NH75. ಯಾವುದು? NH48 ಬೆಂಗಳೂರನ್ನು ಪುಣೆ ಮತ್ತು ಮುಂಬೈಗೆ ಸಂಪರ್ಕಿಸುವ ಸುವರ್ಣ ಚತುಷ್ಪಥ ಭಾಗ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಅಂತ ಹೇಳ್ಬೋದಾಗಿದೆ. NH48 ಅನ್ನ ಹಿಂದೆ NH4 ಅಂತ ಕರೆಯಲಾಗುತ್ತಿತ್ತು. ಇದು ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈಯನ್ನ ಸಂಪರ್ಕಿಸ್ತಾ ಇತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಕರ್ನಾಟಕದ ಪಶ್ಚಿಮ ಕರಾವಳಿಗೆ ಸಮಾಂತರವಾಗಿ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH48, ಇಲ್ಲ NH66, NH50, ಇಲ್ಲ NH275. ಕರ್ನಾಟಕದ ಪಶ್ಚಿಮ ಕರಾವಳಿಗೆ ಸಮಾಂತರವಾಗಿ ಸಾಗುವ ರಾಷ್ಟ್ರೀಯ ಹೆದ್ದಾರಿ
NH 66 ಆಗಿದೆ ಅಂತ ಹೇಳ್ಬೋದಾಗಿದೆ. NH 66 ಹಿಂದೆ NH 17 ಎಂದು ಕರೆಯಲಾಗುತ್ತಿತ್ತು. ಇದು ಕಾರವಾರ, ಉಡುಪಿ ಮತ್ತು ಮಂಗಳೂರು ಮೂಲಕ ಕರಾವಳಿ ಉದ್ದಕ್ಕೂ ಸಾಗುತ್ತಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಶಿರಾಡಿ ಘಾಟ್ ಕರ್ನಾಟಕದ ಯಾವ 2 ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತದೆ? ಮಂಗಳೂರು ಮತ್ತು ಬೆಂಗಳೂರ, ಇಲ್ಲ ಉಡುಪಿ ಮತ್ತು ಶಿವಮೊಗ್ಗನ, ಇಲ್ಲ ಮಂಗಳೂರು ಮತ್ತು ಮೈಸೂರ, ಇಲ್ಲ ಬೆಳಗಾವಿ ಮತ್ತು ಪಣಜಿನ. ಶಿರಾಡಿ ಘಾಟ್ ಕರ್ನಾಟಕದ ಮಂಗಳೂರು ಮತ್ತು ಬೆಂಗಳೂರು ನಗರಗಳನ್ನು ಸಂಪರ್ಕಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಶಿರಾಡಿ ಘಾಟ್ NH 75 ನಲ್ಲಿದೆ. ಕರಾವಳಿ ನಗರವಾದ ಮಂಗಳೂರನ್ನ ರಾಜಧಾನಿಯಾದ ಬೆಂಗಳೂರಿನೊಂದಿಗೆ ಸಂಪರ್ಕಿಸುವ ರಸ್ತೆ ಈ ಶಿರಾಡಿ ಘಾಟ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಆಗುಂಬೆ ಘಾಟ್ ಈ ಕೆಳಗಿನವುಗಳ ನಡುವಿನ ಪರ್ವತ ಸಂಪರ್ಕವಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಸನ ಮತ್ತು ಮಂಗಳೂರ, ಇಲ್ಲ ಉಡುಪಿ ಮತ್ತೆ ಶಿವಮೊಗ್ಗನ, ಇಲ್ಲ ಚಿಕ್ಕಮಗಳೂರು ಮಂಗಳೂರ, ಇಲ್ಲ ಕಾರವಾರ ಮತ್ತು ಹುಬ್ಬಳ್ಳಿನ. ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ ನಡುವಿನ ಪರ್ವತ ಸಂಪರ್ಕವಾಗಿದೆ ಅಂತ ಹೇಳ್ಬೋದಾಗಿದೆ. ಆಗುಂಬೆ ಘಾಟ್ ಕರಾವಳಿ ಜಿಲ್ಲೆಯಾದ ಉಡುಪಿಯನ್ನ ಮಲೆನಾಡು ಜಿಲ್ಲೆಯಾದ ಶಿವಮೊಗ್ಗದೊಂದಿಗೆ ಸಂಪರ್ಕಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕರ್ನಾಟಕದಲ್ಲಿರುವ ನೈಸ್ ರಸ್ತೆಯನ್ನ ಬೆಂಗಳೂರಿನಿಂದ ಯಾವ ನಗರಕ್ಕೆ ಸಂಪರ್ಕಿಸಲು ವಿನ್ಯಾಸಗೊಳಿಸಲಾಗಿದೆ? ತುಮಕೂರ್ಗ, ಇಲ್ಲ ಹೊಸೂರ್ಗ, ಇಲ್ಲ ಮೈಸೂರ್ಗ, ಇಲ್ಲ ಕೋಲಾರಗ. ಕರ್ನಾಟಕದಲ್ಲಿರುವ ನೈಸ್ ರಸ್ತೆಯನ್ನ ಬೆಂಗಳೂರಿನಿಂದ ಮೈಸೂರಿಗೆ ಸಂಪರ್ಕ ಕಲ್ಪಿಸಲು ವಿನ್ಯಾಸಗೊಳಿಸಿರುವ ರಸ್ತೆ ಅಂತ ಹೇಳ್ಬೋದಾಗಿದೆ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಕ್ಸ್ಪ್ರೆಸ್ ಅಂದ್ರೆ ನೈಸ್ ರಸ್ತೆಯು ಬೆಂಗಳೂರು ಮತ್ತು ಮೈಸೂರನ್ನು ಸಂಪರ್ಕಿಸುವ ಪ್ರಸ್ತುತ ಎಕ್ಸ್ಪ್ರೆಸ್ ವೇ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, KSRTC ಪರಿಚಯಿಸಿದ ಐಷಾರಾಮಿ ಮಲ್ಟಿ ಆಕ್ಸೆಲ್ AC ಬಸ್ ಸೇವೆಯ ಹೆಸರೇನು? ರಾಜಹಂಸನ, ಐರಾವತನ, ಅಂಬಾರಿನ, ಇಲ್ಲ ಸುವರ್ಣನ. KSRTC ಪರಿಚಯಿಸಿದ ಐಷಾರಾಮಿ ಮಲ್ಟಿ ಆಕ್ಸೆಲ್ AC ಬಸ್ ಸೇವೆಯ ಹೆಸರು ಐರಾವತ ಅಂತ ಹೇಳ್ಬೋದಾಗಿದೆ. ಐರಾವತ ಬಸ್ ಸೇವೆ ಎನ್ನುವುದು ತನ್ನ ಐಷಾರಾಮಿ AC ಬಸ್ ವೋಲ್ವೋ ಬಸ್ ಸೇವೆಗಳಿಗಾಗಿ KSRTC ಹೆಸರಾಗಿದೆ ಅಂತ ಹೇಳ್ಬೋದಾಗಿದೆ. 2023ರಲ್ಲಿ ಪ್ರಾರಂಭಿಸಲಾದ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆಯ ಹೆಸರೇನು? ಗೃಹಲಕ್ಷ್ಮಿನ, ಇಲ್ಲ ಶಕ್ತಿ ಯೋಜನೆನ, ಇಲ್ಲ ಭಾಗ್ಯಲಕ್ಷ್ಮಿ ಯೋಜನೆನ, ಇಲ್ಲ ಮಹಿಳಾ ಸಂಚಾರನ. 2023ರಲ್ಲಿ ಪ್ರಾರಂಭಿಸಲಾದ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಯೋಜನೆ ಹೆಸರು ಶಕ್ತಿ ಯೋಜನೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಈ ಶಕ್ತಿ ಯೋಜನೆಯು ಮಹಿಳೆಯರಿಗೆ ಕರ್ನಾಟಕಾದ್ಯಂತ ಐಷಾರಾಮಿ ಅಲ್ಲದ ರಾಜ್ಯ ಚಾಲಿತ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅನುಮತಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ನೈಋತ್ಯ ರೈಲ್ವೆ ಅಂದರೆ SWRನ ಕೇಂದ್ರ ಕಚೇರಿ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆಯಾ, ಇಲ್ಲ ಮೈಸೂರಿನಲ್ಲಿ ಇದೆಯಾ, ಇಲ್ಲ ಹುಬ್ಬಳ್ಳಿಯಲ್ಲಿದೆಯಾ, ಇಲ್ಲ ಮಂಗಳೂರಿನಲ್ಲಿ ಇದೆಯಾ? ನೈಋತ್ಯ ರೈಲ್ವೆ ಅಂದರೆ SWRನ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ನೈಋತ್ಯ ರೈಲ್ವೆ ವಲಯವನ್ನ 2003ರಲ್ಲಿ ರಚಿಸಲಾಯಿತು. ಅದರ ಕೇಂದ್ರ ಕಚೇರಿಯು ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪ್ರಪಂಚದಲ್ಲೇ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ಹೊಂದಿರುವ ಕರ್ನಾಟಕದ ರೈಲು ನಿಲ್ದಾಣ ಯಾವುದು? KSR ಬೆಂಗಳೂರ, SSS ಹುಬ್ಬಳ್ಳಿನ, ಇಲ್ಲ ಮೈಸೂರು ಜಂಕ್ಷನ್ನ, ಇಲ್ಲ ಯಶವಂತಪುರ ಜಂಕ್ಷನ್ನ. ಪ್ರಪಂಚದಲ್ಲೇ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ಹೊಂದಿರುವ ಕರ್ನಾಟಕದ ರೈಲು ನಿಲ್ದಾಣ ಯಾವುದು ಅಂದರೆ SSS
ಹುಬ್ಬಳ್ಳಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಇದು ಪ್ರಪಂಚದಲ್ಲೇ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಹೊಂದಿರುವ ರೈಲು ನಿಲ್ದಾಣ ಅಂತ ಹೇಳ್ಬೋದಾಗಿದೆ. SSS ಹುಬ್ಬಳ್ಳಿ ಜಂಕ್ಷನ್ ಅಂದರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಅಂತ ಪ್ರಪಂಚದಲ್ಲಿಯೇ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ. ಇದು 1505 ಮೀಟರ್ ಉದ್ದವಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದಲ್ಲಿ ಮೊದಲ ರೈಲ್ವೆ ಮಾರ್ಗವನ್ನು ಬೆಂಗಳೂರಿನಿಂದ ಜೋಲಾರ್ಪೇಟೆಯವರೆಗೆ ಯಾವ ವರ್ಷ ತೆರೆಯಲಾಯಿತು? 1853ರಲ್ಲ, ಇಲ್ಲ 1864ರಲ್ಲ, ಇಲ್ಲ 1881ರಲ್ಲ, ಇಲ್ಲ 1901ರಲ್ಲ. ಕರ್ನಾಟಕದ ಮೊದಲ ರೈಲು ಮಾರ್ಗ ಬೆಂಗಳೂರಿನಿಂದ ಜೋಲಾರ್ಪೇಟೆಯವರೆಗೆ 1864ರಲ್ಲಿ ತೆರೆಯಲಾಯಿತು ಅಂತ ಹೇಳ್ಬೋದಾಗಿದೆ. ಕರ್ನಾಟಕದಲ್ಲಿ ಮೊದಲ ರೈಲು ಆಗಸ್ಟ್ 1, 1864ರಂದು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಜೋಲಾರ್ಪೇಟೆ ನಡುವೆ ಓಡಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೊಂಕಣ ರೈಲ್ವೆಯು ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತದೆ. ಕೊಂಕಣ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ? ಮಂಗಳೂರಿನಲ್ಲಿದೆಯಾ, ಇಲ್ಲ ಉಡುಪಿಯಲ್ಲಿದೆಯಾ, ಇಲ್ಲ ಕಾರವಾರದಲ್ಲಿದೆಯಾ, ಇಲ್ಲ ನವಿ ಮುಂಬೈನಲ್ಲಿ ಇದೆಯಾ? ಕೊಂಕಣ ರೈಲ್ವೆಯ ಪ್ರಧಾನ ಕಚೇರಿಯು ನವಿ ಮುಂಬೈನಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ. ಇದು ಕರ್ನಾಟಕದ ಕರಾವಳಿ ಪ್ರದೇಶಗಳಿಗೆ ಸೇವೆಯನ್ನು ನೀಡ್ತಿದ್ರೂ ಕೂಡ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ KRCL ಪ್ರಧಾನ ಕಚೇರಿಯು ನವಿ ಮುಂಬೈನ CBD ಬೇಲಾಪುರದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲು ಸಂಪರ್ಕವಿಲ್ಲ? ಚಾಮರಾಜನಗರಕ್ಕ, ಇಲ್ಲ ಕೊಡಗಿಗ, ಇಲ್ಲ ಕೊಪ್ಪಳಕ್ಕ, ಇಲ್ಲ ಬೀದರ್ಗ? ಕೊಡಗು ಜಿಲ್ಲೆಗೆ ಇಂದಿಗೂ ಕೂಡ ರೈಲು ಸಂಪರ್ಕವಿಲ್ಲ ಅಂತ ಹೇಳ್ಬೋದಾಗಿದೆ. ಗುಡ್ಡಗಾಡು ಪ್ರದೇಶ ಮತ್ತು ಪರಿಸರದ ಸೂಕ್ಷ್ಮತೆಯಿಂದಾಗಿ ಕೊಡಗು ಜಿಲ್ಲೆಯು ಇಂದಿಗೂ ರೈಲು ಸಂಪರ್ಕ ಹೊಂದಿಲ್ಲ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ನಮ್ಮ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋ ಯಾವ ವರ್ಷದಲ್ಲಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? 2008ರಲ್ಲ, ಇಲ್ಲ 2011ರಲ್ಲ, ಇಲ್ಲ 2014ರಲ್ಲ, ಇಲ್ಲ 2017ರಲ್ಲ? ನಮ್ಮ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋ 2011ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತು ಅಂತ ಹೇಳ್ಬೋದಾಗಿದೆ. ನಮ್ಮ ಮೆಟ್ರೋ ಅಕ್ಟೋಬರ್ 20, 2011ರಂದು ನೇರಳೆ ಮಾರ್ಗದಲ್ಲಿ ಅಂದರೆ MG ರಸ್ತೆಯಿಂದ ಬೈಯಪ್ಪನಹಳ್ಳಿವರೆಗೆ ತನ್ನ ಮೊದಲ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವ ಐಷಾರಾಮಿ ಪ್ರವಾಸಿ ರೈಲಿನ ಹೆಸರೇನು? ಪ್ಯಾಲೇಸ್ ಆನ್ ವೀಲ್ಸಾ, ಇಲ್ಲ ಗೋಲ್ಡನ್ ಚಾರಿಟಿನಾ, ಇಲ್ಲ ಡೆಕ್ಕನ್ ಒಡಿಸಿನಾ, ಇಲ್ಲ ಮಹಾರಾಜ ಎಕ್ಸ್ಪ್ರೆಸ್ಸಾ? ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವ ಐಷಾರಾಮಿ ಪ್ರವಾಸಿ ರೈಲಿನ ಹೆಸರು ಗೋಲ್ಡನ್ ಚಾರಿಯಟ್ ಆಗಿದೆ. ಗೋಲ್ಡನ್ ಚಾರಿಯಟ್ ಒಂದು ಐಷಾರಾಮಿ ಪ್ರವಾಸಿ ರೈಲು. ಇದು ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳ ಪ್ರಮುಖ ಪ್ರವಾಸಿ ತಾಣಗಳನ್ನು ಸಂಪರ್ಕಿಸುತ್ತದೆ ಅಂತ ಹೇಳಬಹುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ನಮ್ಮ ಮೆಟ್ರೋದ ಹಸಿರು ಮತ್ತು ನೇರಳೆ ಮಾರ್ಗಗಳಿಗೆ ಯಾವ ನಿಲ್ದಾಣವು ಇಂಟರ್ಚೇಂಜ್ ಅಂದರೆ ಪರಸ್ಪರ ಬದಲಾಯಿಸುವ ನಿಲ್ದಾಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ? MG ರಸ್ತೆನ, ಇಲ್ಲ ಮೆಜೆಸ್ಟಿಕ್, ನಾಡಪ್ರಭು ಕೆಂಪೇಗೌಡ ನಿಲ್ದಾಣನ, ಇಲ್ಲ ಯಶವಂತಪುರನ, ಇಲ್ಲ ಇಂದಿರಾನಗರನ? ನಮ್ಮ ಮೆಟ್ರೋದ ಹಸಿರು ಮತ್ತು ನೇರಳೆ ಮಾರ್ಗಗಳಿಗೆ ಮೆಜೆಸ್ಟಿಕ್, ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಇಂಟರ್ಚೇಂಜ್ ಅಂದರೆ ಪರಸ್ಪರ ಬದಲಾಯಿಸುವ ನಿಲ್ದಾಣವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಮೆಜೆಸ್ಟಿಕ್ನಲ್ಲಿರುವ ನಾಡಪ್ರಭು ಕೆಂಪೇಗೌಡ ನಿಲ್ದಾಣವು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಮೆಟ್ರೋ ಮಾರ್ಗಗಳ ಕೇಂದ್ರ ಛೇದಕವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದಲ್ಲಿ ರೋ ಅಂದರೆ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಯು ಯಾವುದರ ವಿಶೇಷ ಲಕ್ಷಣ ಆಗಿದೆ ಅಂತ ಹೇಳ್ಬೋದಾಗಿದೆ?
ನೈಋತ್ಯ ರೈಲ್ವೆನ, ಇಲ್ಲ ನಮ್ಮ ಮೆಟ್ರೋನ, ಇಲ್ಲ ಕೊಂಕಣ ರೈಲ್ವೆದ, ಇಲ್ಲ ದಕ್ಷಿಣ ಮಧ್ಯೆ ರೈಲ್ವೆನ. ಕರ್ನಾಟಕದಲ್ಲಿ ರೋರೋ ಅಂದರೆ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಯು ಕೊಂಕಣ ರೈಲ್ವೆ ವಿಶೇಷ ಲಕ್ಷಣವಾಗಿದೆ ಅಂತ ಹೇಳ್ಬೋದಾಗಿದೆ. ಕೊಂಕಣ ರೈಲ್ವೆಯು ರೋರೋ ಸೇವೆಗಳನ್ನು ನಡೆಸುತ್ತದೆ. ಇಂಧನ ಮತ್ತು ಸಮಯವನ್ನು ಉಳಿಸಲು ಸರಕು ತುಂಬಿದ ಟ್ರಕ್ಗಳನ್ನು ನೇರವಾಗಿ ರೈಲು ವ್ಯಾಗನ್ಗಳಲ್ಲಿ ಸಾಗಿಸಲಾಗುತ್ತದೆ ಅಂತ ಹೇಳ್ಬೋದಾಗಿದೆ.